ನಮಸ್ಕಾರ ಸ್ನೇಹಿತರೆ. ಬಿಜೆಪಿಯ ಕರ್ನಾಟಕ ಪಟ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಈಗ ಆಲ್ರೆಡಿ ಪಟ್ಟಿ ಸಿದ್ಧ ಆಗಿದೆ. ಅದು 25:3. 25 ಕ್ಷೇತ್ರ ಬಿಜೆಪಿಗೆ, 3 ಕ್ಷೇತ್ರಗಳು ಜೆಡಿಎಸ್ಗೆ. ಇದು ಅಧಿಕೃತವಾಗಿ ಪ್ರಕಟಗೊಳ್ಳೋದೊಂದೇ ಬಾಕಿ. ಬಿಜೆಪಿ ಯಾವ ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ, ಜೆಡಿಎಸ್ಗೆ ಯಾವ ಯಾವ ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದೆ, ಒಟ್ಟಾರೆ 28 ಕ್ಷೇತ್ರಗಳಲ್ಲಿ ಮೈತ್ರಿಕೂಟ ಗೆಲ್ಲೋದು ಎಷ್ಟು ಸ್ಥಾನಗಳನ್ನು, ಕಾಂಗ್ರೆಸ್ ಒಂದೇ ಗೆಲ್ಲೋದು ಎಷ್ಟು ಸ್ಥಾನಗಳನ್ನು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ಅವರು ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಕ್ಕೂ ಅಭ್ಯರ್ಥಿನ ಫೈನಲೈಸ್ ಮಾಡೋ ಮುಂಚೆ ದುರ್ಬೀನು ಹಾಕಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಯಾರು ಗೆಲ್ತಾರೆ, ಯಾರಿಗೆ ಟಿಕೆಟ್ ಅವಾಯ್ಡ್ ಮಾಡಬೇಕು, ಅವರು ಎಷ್ಟೇ ಪ್ರಭಾವಶಾಲಿ ಆಗಿರ್ಬೋದು, ಸರ್ವೆನಲ್ಲಿ ಆ ವ್ಯಕ್ತಿ ಗೆಲ್ಲಲ್ಲ ಅಂತ ಬಂದ್ರೆ ಮುಲಾಜಿಲ್ದೆ ಟಿಕೆಟ್ ನ ನಿರಾಕಾರ ಮಾಡಲಾಗ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಈ ಸೂತ್ರದಲ್ಲಿ ಗೆಲುವೊಂದೇ ಮಾನದಂಡ. ತಾನು ಸ್ಪರ್ಧಿಸಲಿರುವ ಎಲ್ಲ 25 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ನ ಮೋದಿ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಗೆ. ಅಷ್ಟೇ ಅಲ್ಲ, ಜೆಡಿಎಸ್ಗೆ ಬಿಟ್ಟು ಕೊಡಲಿರುವ 3 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನೋ ಫಾರ್ಮನ್ ಅನ್ನು ಸಹ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಹೊರಡಿಸಿದೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕವನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, 370 ಸಂಖ್ಯೆಯನ್ನು ಬಿಜೆಪಿ ಒಂದೇ ಕ್ರಾಸ್ ಮಾಡಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಸೀಟ್ಗಳನ್ನು ಗೆಲ್ಲಲೇಬೇಕು. ಅದರಲ್ಲೂ ಕರ್ನಾಟಕವನ್ನು ಕ್ಲೀನ್ ಸ್ವೀಪ್ ಮಾಡಲೇಬೇಕು ಅನ್ನುವಂತ ಸ್ಥಿತಿನಲ್ಲಿ ಬಿಜೆಪಿ ಇದೆ. ಮೊದಲು ಜೆಡಿಎಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ್ದೆ, ಸುಮಲತಾ ಅವರಿಗೆ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಕೈ ತಪ್ಪೋ ಸಾಧ್ಯತೆಗಳು ಜಾಸ್ತಿ ಅಂತ. ಈಗ ಆಗಿರೋದು ಅದೇ. ಹೈಕಮಾಂಡ್ ಸಹ ಕಳೆದ ಬಾರಿ ಸುಮಲತಾ ಅವರು ಡೆಲ್ಲಿ ಭೇಟಿ ನೀಡಿದ್ದ ಸಂದರ್ಭದಲ್ಲೇ ಸೂಚ್ಯವಾಗಿಯೂ ಹೇಳಿದ್ರು, ನಿಮಗೆ ಮಂಡ್ಯ ಟಿಕೆಟ್ ಈ ಬಾರಿ ಇಲ್ಲ, ಬೆಂಗಳೂರು ಉತ್ತರದ ಕಡೆಗೆ ಬೇಕಾದ್ರೂ ಯೋಚನೆ ಮಾಡೋಣ ಅಂತ ಹೈಕಮಾಂಡ್ ಅಭಯ ಕೊಟ್ಟಿದ್ರು. ಆದ್ರೆ ಈಗ ಬಂದಿರೋ ವರದಿಯ ಪ್ರಕಾರ ಬೆಂಗಳೂರು ಉತ್ತರದಲ್ಲೂ ಸಹ ಸುಮಲತಾ ಅವರು ನಿಂತ್ರೆ ಗೆಲ್ಲಲ್ಲ. ಹಾಗಾಗಿ ಯಡಿಯೂರಪ್ಪನವರು ಪ್ರೆಷರ್ ಆಗ್ತಾ ಇದ್ದಾರೆ, ಮತ್ತೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ. ಬೆಂಗಳೂರು ಉತ್ತರ ಕ್ಷೇತ್ರ ಈ ಬಾರಿ ಸುಲಭ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಉಸ್ತುವಾರಿಯಾಗಿದ್ದಾರೆ. ಮೇಲಾಗಿ ಅಲ್ಲಿ ಒಕ್ಕಲಿಗರ ಓಟ್ಗಳು ಜಾಸ್ತಿ ಇದಾವೆ. ಸುಮಲತಾ ಅವ್ರನ್ನ ನಂಬ್ಕೊಂಡು ಅಲ್ಲಿ ಟಿಕೆಟ್ ಕೊಟ್ರೆ ಸೋಲು ಗ್ಯಾರಂಟಿ ಅಂತ ಯಡಿಯೂರಪ್ಪನವರು ಸಹ ಹೈಕಮಾಂಡ್ಗೆ ಹೇಳಿದ್ದಾರೆ. ನೀವೇ ಯೋಚನೆ ಮಾಡಿ, ಬೆಂಗಳೂರು ಉತ್ತರದಿಂದ ಏನಾದ್ರೂ ಸುಮಲತಾ ಅವ್ರನ್ನ ಕಣಕ್ಕಿಳಿಸಿದ್ರೆ ಜೆಡಿಎಸ್ ನವರು ಸಪೋರ್ಟ್ ಮಾಡ್ತಾರಾ? ಸುಮಲತಾ ಅವರು ಜೆಡಿಎಸ್ ನ ಬದ್ಧ ವೈರಿ. ಅವರೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹೀನಾಯವಾಗಿ ಸೋಲಿಸಿದ್ದು ಲೋಕಸಭಾ ಚುನಾವಣೆಯಲ್ಲಿ. ಇಂಥ ವೈರತ್ವ ಇರೋ ಸುಮಲತಾಗೆ ಪ್ರಮೋಟ್ ಯಾಕೆ ಮಾಡ್ತಾರೆ ಜೆಡಿಎಸ್ ನವರು? ಇದು ಸಿಂಪಲ್ ಕ್ವಶನ್ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಇಟ್ಟಿರೋದು. ನೀವು ಮೈತ್ರಿ ಮಾಡ್ಕೊಳ್ಳಬಹುದು, ಸುಮಲತಾ ನೀವು ಟಿಕೆಟ್ ಕೊಡ್ಲೂಬಹುದು ಬೆಂಗಳೂರು ಉತ್ತರದಿಂದ. ಆದರೆ ಕುಮಾರಸ್ವಾಮಿ ಅವರ 100% ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಅವರು ಮನಸ್ಪೂರ್ವಕವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡೋದು ಯಾವಾಗಪ್ಪ ಅಂದ್ರೆ ಸದಾನಂದ ಗೌಡ್ರನ್ನ ಕಣಕ್ಕಿಳಿಸಿದಾಗ ಮಾತ್ರ ಅನ್ನೋ ಸಂದೇಶನ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಸುಮಲತಾ ಅವರು ಅಲ್ಲಿ ನಿಂತ್ರೆ ದೇವೇಗೌಡರು ಪ್ರಚಾರಕ್ಕೆ ಹೋಗಲ್ಲ, ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಹೋಗಲ್ಲ. ಇದು ನೆಗೆಟಿವ್ ಆಗಿರೋದು ಸುಮಲತಾರಿಗೆ. ಇದನ್ನೆಲ್ಲ ಹೈಕಮಾಂಡ್ ಅವರು ಸುಮಲತಾ ಅವರಿಗೆ ತಿಳಿ ಹೇಳೋಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರು ಹಠ ಮಾಡಿದ್ರಿಂದ ನಿಮ್ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತೇಳಿ ಬಿಜೆಪಿ ಸಹ ಸುಮಲತಾ ಅವರ ವಿಚಾರದಲ್ಲಿ ಕೈ ತೊಳ್ಕೊಂಡಿದೆ. ಅಂದ್ರೆ ಮಂಡ್ಯ ಕ್ಷೇತ್ರ ಈಗ ಜೆಡಿಎಸ್ ತೆಕ್ಕೆಗೆ. ಇನ್ನು ಎರಡನೇ ಕ್ಷೇತ್ರ ಹಾಸನದಲ್ಲಿ ಈಗ ಹಾಲಿ MP ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅವರದ್ದೇ ಕ್ಷೇತ್ರನ ಅವರಿಗೆ ಬಿಟ್ಕೊಡೋದ್ರಲ್ಲಿ ಬಿಜೆಪಿಯ ಯಾವುದೇ ತೊಡಕು ಬರೋದಿಲ್ಲ. ಇನ್ನ ಮೂರನೇ ಕ್ಷೇತ್ರ ಕೋಲಾರ. ಸ್ನೇಹಿತರೆ, ನಾವಿಲ್ಲಿ ಒಂದು ಗಮನಿಸಬೇಕು, ಕೋಲಾರನ ಬಿಜೆಪಿಯ ರಾಜ್ಯ ನಾಯಕರು ಬಿಟ್ಕೊಡೋದಕ್ಕೆ ಸುತಾರಾಂ ಒಪ್ಪಿಲ್ಲ. ದೇವೇಗೌಡರು ಮತ್ತು ಮೋದಿಯವರ ಫ್ರೆಂಡ್ಶಿಪ್ ವರವಾಗಿ ಪರಿಣಮಿಸಿದೆ. ಹಾಗಾಗಿ ಕೋಲಾರ ಕ್ಷೇತ್ರ ಈಗ ಜೆಡಿಎಸ್ ತೆಕ್ಕೆಗೆ ಬಿದ್ದಿದೆ. ಕೋಲಾರದ ಸ್ಥಳೀಯ ನಾಯಕರಿಂದಲೂ ಸಹ ಬಿಜೆಪಿಯವರು ತೀವ್ರ ವಿರೋಧ ಅನುಭವಿಸ್ತಾ ಇದ್ದಾರೆ. ಅವ್ರು ಹೇಳೋದು, ನಾವ್ ಗೆದ್ದಿರೋ ಕ್ಷೇತ್ರನ ಯಾಕ್ರಿ ಅವ್ರಿಗೆ ಬಿಟ್ಕೊಡ್ತೀರಾ, ಹೇಗಿದ್ರು ಮೋದಿ ಅಲೆ ಇದೆ, ಇನ್ನೊಮ್ಮೆ ಮತ್ತೆ ಕೋಲಾರನ ಬಿಜೆಪಿ ತೆಕ್ಕೆಗೆ ಸೆಳಿಬಹುದು ಅನ್ನೋದು ಅವರ ಅಭಿಪ್ರಾಯ. ಆದರೆ ಮೋದಿ ಮತ್ತು ಎಚ್ ಡಿ ದೇವೇಗೌಡರ ನಡುವಿನ ಅವಿನಾಭಾವ ಸಂಬಂಧದಿಂದಾಗಿ ಕೋಲಾರ ಜೆಡಿಎಸ್ಗೆ ಬೋನಸ್ ಆಗಿ ಬಂದಿದೆ. ಹೈಕಮಾಂಡ್ ಅವರು ಈ ಪ್ರಸ್ತಾಪನೂ ಇಟ್ಟಿದ್ರಂತೆ, ಸರಿ ಕೋಲಾರ ಕೇಳ್ತಿರಲ್ಲ, ಹಂಗಾದ್ರೆ ಮಂಡ್ಯನ ನಮಗ್ ಬಿಟ್ಕೊಡಿ, ನಾವು ಸುಮಲತಾ ಕೊಡ್ತೀವಿ ಅಂತ. ಆದ್ರೆ ದಳಪತಿ ಸುತಾರಾಂ ಇದಕ್ಕೆ ಒಪ್ಪಿಲ್ಲ. ಈ ಮಧ್ಯೆ ಯಡಿಯೂರಪ್ಪನವರು ಸಹ ಬಿಜೆಪಿ ಹೈಕಮಾಂಡ್ ಹೇಳಿದರೆ ಮಂಡ್ಯನೂ ಸಹ ಜೆಡಿಎಸ್ ಗೆ ಬಿಟ್ಕೊಡೋಣ, ಯಾಕಂದ್ರೆ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಜೆಡಿಎಸ್, ನಮ್ಮ ನೆಲೆ ಅಲ್ಲಿ ಕಡಿಮೆ ಇದೆ, ಮಂಡ್ಯ ಇಲ್ಲ ಅಂದ್ರೆ ಜೆಡಿಎಸ್ ನ ಅಸ್ತಿತ್ವನೇ ಇರಲ್ಲ, ಹಾಗಾಗಿ ಮಂಡ್ಯನ ನಾವು ಜೆಡಿಎಸ್ ಗೆ ಬಿಟ್ಕೊಡೋಣ ಅನ್ನೋ ಯಡಿಯೂರಪ್ಪನವರ ಸಲಹೆಯನ್ನ ಹೈಕಮಾಂಡ್ ಸ್ವೀಕಾರ ಮಾಡಿದೆ. ಒಟ್ಟಾರೆ 3 ಕ್ಷೇತ್ರ ಜೆಡಿಎಸ್ ತೆಕ್ಕೆಗೆ ಜಾರಿದೆ. ಸ್ನೇಹಿತರೆ, ಇನ್ನು ಬಿಜೆಪಿ ಬರೋದಾದ್ರೆ
ಸುಮಾರು 7 ರಿಂದ 8 ಕ್ಷೇತ್ರಗಳಲ್ಲಿ ಹಾಲಿ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿ ಅಂತ ಯಡಿಯೂರಪ್ಪನವರು ಹೈಕಮಾಂಡ್ ಮೇಲೆ ಫೋರ್ಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತ. 2023ರ ವಿಧಾನಸಭೆಯಲ್ಲಿ ಮಾಡಿದಂತ ತಪ್ಪುಗಳನ್ನ ನಾವು ಈ ಲೋಕಸಭೆಯಲ್ಲಿ ಮಾಡೋದ್ ಬೇಡ. ನೀವು 2019ರಲ್ಲಿ ನಾನು ಹೇಳಿದವರಿಗೆ ಟಿಕೆಟ್ ಕೊಟ್ಟಿದ್ರಿಂದ 25 ಜನರನ್ನು ಗೆಲ್ಲಿಸಿಕೊಂಡು ಬಂದೆ. ಈಗ ಸಹ ನಾನು ಹೇಳಿದವರಿಗೆ ನೀವು ಟಿಕೆಟ್ ಕೊಟ್ರೆ ಅಷ್ಟೂ ಜನರನ್ನು ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಂದು ಅನ್ನೋ ಅಭಯನ ನೀಡಿದ್ದಾರೆ ಯಡಿಯೂರಪ್ಪ. ಹಾಗಾಗಿ ಈ 7 ರಿಂದ 8 ಕ್ಷೇತ್ರಗಳು ಯಡಿಯೂರಪ್ಪನವರ ಒತ್ತಡದಿಂದಾಗಿ ರೀಕನ್ಸಿಡರೇಷನ್ಗೆ ಒಳಗಾಗಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಇವನ್ನ ಹೈಕಮಾಂಡ್ ರಿಜೆಕ್ಟ್ ಮಾಡ್ಬಿಟ್ಟಿತ್ತು. ಹೊಸ ಅಭ್ಯರ್ಥಿಗಳು ಹೊಸ ಮುಖಗಳಿಗೆ ನಾವು ಮಣೆ ಹಾಕ್ತಿವಿ ಅಂತ ಹೇಳಿತ್ತು. ಇನ್ನ ಬಿಜೆಪಿ ಟಿಕೆಟ್ ಪಕ್ಕಾ ಆಗಿರೋ ಸೀಟ್ಗಳು ಯಾವಪ್ಪ ಅಂದ್ರೆ ಮೈಸೂರು ಕ್ಷೇತ್ರ, ಇಲ್ಲಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋದು ಖಾತ್ರಿಯಾಗಿದೆ. ಯದುವೀರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ, ಆದರೆ ಅದು ಕೊನೆಯ ಕ್ಷಣದಲ್ಲಿ ಕೈ ಬಿಟ್ಟಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರು ಕಣಕ್ಕಿಳಿಯೋದು ಪಕ್ಕ. ಬಳ್ಳಾರಿನಲ್ಲಿ ದೇವೇಂದ್ರಪ್ಪ ಅವರಿದ್ದಾರೆ. ಈಗ ಅವರನ್ನು ಬದಲಾಯಿಸಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡೋಣ ಅಂತ ಬಿಜೆಪಿಯವರು ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನ್ ಬರ್ತಾ ಇದೆಯಪ್ಪ ಅಂದ್ರೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಜೆಪಿಗೆ ಕರೆತಂದು ನನ್ನ ಗೆಲುವಿಗೆ ಸುಲಭ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು. ಆದರೆ ಜನಾರ್ದನ್ ರೆಡ್ಡಿ ಅವರೇ ಈಗ ಉಲ್ಟಾ ಹೊಡೆದಿದ್ದಾರೆ. ಶ್ರೀರಾಮುಲು ಅವ್ರಿಗೇನಾದ್ರೂ ಬಳ್ಳಾರಿಯಿಂದ ಟಿಕೆಟ್ ಕೊಟ್ರೆ ನನ್ನ ಬೆಂಬಲ ಇಲ್ಲ ಅಂತ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು, ಅದು ತೀರಾ ವೈಯಕ್ತಿಕ ಅನ್ಸುತ್ತೆ. ಅದನ್ನ ನಾವು ಡಿಸ್ಕಸ್ ಮಾಡೋದ್ ಬೇಡ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು, ಬಾಗಲಕೋಟೆಗೆ ಯತ್ನಾಳ್ ಅವರ ಹೆಸರು ಫೈನಲ್ ಆಗಿದೆ. ಬೆಳಗಾವಿ ಸಹ ಈ ಬಾರಿ ಜಿದ್ದಿನ ಅಖಾಡನೆ ಆಗಿ ಹೋಗಿದೆ. ಅಲ್ಲಿ ಅಂಗಡಿಯವರಿಗೆ ಟಿಕೆಟ್ ಕೊಡ್ಬೇಕಾ ಅಥವಾ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಬಿಜೆಪಿನಲ್ಲಿದೆ. ಕಳೆದ ಬಾರಿ ಅಂಗಡಿಯವರು ಬಹಳ ನ್ಯಾರೋ ಮಾರ್ಜಿನ್ ಇಂದ ಗೆದ್ದಿತ್ತು. ಆದ್ರಿಂದ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡೋದ್ರಿಂದ ಆ ಸೀಟನ್ನು ಸುಲಭವಾಗಿ ಗೆಲ್ಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಈ ಕಡೆ ಕಾಂಗ್ರೆಸ್ನಲ್ಲೂ ಸಹ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ನಡುವೆ ಭಿನ್ನಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ನ ಟಿಕೆಟ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತಾರೆ, ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗನಿಗೆ ಟಿಕೆಟ್ ಕೊಡಿ ಅಂತಾರೆ. ಹಾವೇರಿ ಕ್ಷೇತ್ರ, ಇಲ್ಲಿಂದ ಈಶ್ವರಪ್ಪನವರು ಆಟಕ್ಕೆ ಬಿದ್ದಿದ್ದಾರೆ, ತಮ್ಮ ಮಗನಿಗೆ ಇಲ್ಲಿಂದ ಟಿಕೆಟ್ ಕೊಡಿಸ್ಬೇಕು ಅಂತ. ಇನ್ನೊಂದು ಬರ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ ಈ ಕ್ಷೇತ್ರದ ಮೇಲೆ ಬಸವರಾಜ ಬೊಮ್ಮಾಯಿ ಸಹ ಕಣ್ಣಾಕಿದ್ದಾರೆ. ನನಗೂ ಟಿಕೆಟ್ ಕೊಡಿ, ನಾನು ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಈಶ್ವರಪ್ಪನವರು ಹೇಳೋ ಪ್ರಕಾರ ಯಡಿಯೂರಪ್ಪನವರು ನನಗೆ ಮಾತು ಕೊಟ್ಟಿದ್ದಾರೆ, ಹಾವೇರಿ ಕ್ಷೇತ್ರದ ಟಿಕೆಟ್ ನ ನಿಮ್ಮ ಮಗನಿಗೆ ಕೊಡಿಸ್ತೀನಿ ಮತ್ತು ನಾನೇ ನಿಂತು ಗೆಲ್ಸ್ಕೊಂಡು ಬರ್ತೀನಿ ಅಂತ. ಆ ಮಾತನ್ನು ಯಡಿಯೂರಪ್ಪನವರು ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತಾರೆ ಈಶ್ವರಪ್ಪ. ದಾವಣಗೆರೆ ಕ್ಷೇತ್ರ ಪೆಂಡಿಂಗ್ ಅಲ್ಲಿದೆ. ಇಲ್ಲಿ ಹಾಲಿ ಸಂಸದರು GM ಸಿದ್ದೇಶ್ವರ್ ಇದ್ದಾರೆ. ಅವರಿಗೆ ವಯಸ್ಸಾಗಿರೋ ಕಾರಣದಿಂದಾಗಿ ಯಡಿಯೂರಪ್ಪನವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ ರೇಣುಕಾಚಾರ್ಯರಿಗೆ ಟಿಕೆಟ್ ಕೊಡಿ ಅಂತ. ಹೈಕಮಾಂಡ್ ಇನ್ನೂ ನಿರ್ಧಾರ ಮಾಡಿಲ್ಲ, ಹಾಗಾಗಿ ಇದನ್ನ ಈಗಲೇ ಏನು ಹೇಳಕ್ಕಾಗಲ್ಲ. ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಸ್ನೇಹಿತರೆ, ಈ ಒಂದು 6-7 ಕ್ಷೇತ್ರಗಳನ್ನು ಬಿಟ್ಟು ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿಯ ಅಭ್ಯರ್ಥಿಗಳು ಫೈನಲೈಸ್ ಆಗಿದ್ದಾರೆ. ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಹಾಲಿ ಅಭ್ಯರ್ಥಿಗಳನ್ನೇ ಕಂಟಿನ್ಯೂ ಮಾಡೋ ಎಲ್ಲ ಸಾಧ್ಯತೆಗಳು ಇದಾವೆ. ನೀವು ಕೇಳ್ಬೋದು JDS ನವರು ಬರೀ ಮಂಡ್ಯ, ಹಾಸನ, ಕೋಲಾರಕ್ಕಷ್ಟೇ ಒಪ್ಕೊಂಡ್ಬಿಟ್ರ ಅಂತ. ಹೌದು, ಒಪ್ಪಿಕೊಂಡಿದ್ದಾರೆ. ದೇವೇಗೌಡರು ಈ ವಿಷಯನ ಸ್ಪಷ್ಟಪಡಿಸಿದರೆ ಮೀಡಿಯಾ ಮುಂದೆ. ಅಮಿತ್ ಶಾ ಅವರ ಜೊತೆಗೆ, ನಡ್ಡಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸಲಿದ್ದಾರೆ. ಅವರು ಯಾವ ಸೀಟನ್ನ ನಮಗೆ ಕೊಡ್ತಾರೋ ಅದನ್ನ ನಾವು ತಗೊಂಡು ಸ್ಪರ್ಧೆ ಮಾಡ್ತೀವಿ, ಯಾವುದೇ ವಿವಾದ ಇಲ್ಲ ಅಂತ. ಬಿಜೆಪಿ ಮತ್ತು JDS ಮೈತ್ರಿಯ ಬಗ್ಗೆ ದೇವೇಗೌಡ್ರೆ ಕ್ಲಾರಿಟಿ ಕೊಟ್ಟಿರೋದ್ರಿಂದ ಯಾವುದೇ ಇಫ್ಸ್ ಅಂಡ್ ಬಟ್ಸ್ ಗೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಉಳಿದಿರೋದು ಏನಪ್ಪಾ ಅಂದ್ರೆ JDS ನ ಕ್ಷೇತ್ರಗಳಲ್ಲಿ ಬಿಜೆಪಿ ಮತದಾರರು ಯಾವ ರೀತಿ ಓಟ್ ಹಾಕ್ತಾರೆ, ಬಿಜೆಪಿಯ ಕ್ಷೇತ್ರಗಳಲ್ಲಿ JDS ನ ಮತದಾರರು ಬಿಜೆಪಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಅನ್ನೋದರ ಮೇಲೆ ಈ ಮೈತ್ರಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಇದುವರೆಗೂ ಬಂದಿರೋ ಎಲ್ಲಾ ಸಮೀಕ್ಷೆಗಳು ಹೇಳೋ ಪ್ರಕಾರ ಅನಾಯಾಸವಾಗಿ ಬಿಜೆಪಿ 22 ರಿಂದ 24 ಕ್ಷೇತ್ರಗಳನ್ನು ಗೆಲ್ಲಲಿದೆ. ಉಳಿದ 4 ರಿಂದ 6 ಕ್ಷೇತ್ರನ ಕಾಂಗ್ರೆಸ್ ಗೆಲ್ಲಲಿದೆ. ಸ್ನೇಹಿತರೆ, ಇದಿಷ್ಟು JDS ಮತ್ತು ಬಿಜೆಪಿ ಸೀಟು ಹಂಚಿಕೆ ಫೈನಲ್ ಆಗಿರೋದ್ರ ಬಗ್ಗೆ. ನಿಮ್ಮ ಅಭಿಪ್ರಾಯ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.